ಏನ್ ಸರ್ ಗಾಡಿ ರಿಪೇರಿನಾ? ಎಲ್ಲಿಗೆ ಹೋಗ್ಬೇಕು? ಏನಿಲ್ಲ ಬಿಡಪ್ಪ, ನಮ್ಮವನಿಗೆ ಹೇಳಿದ್ದೀನಿ, ಇನ್ನೇನು ಬರ್ತಾನೆ, ನೀವು ಹೊರಡಿ. ಪರವಾಗಿಲ್ಲ ಸರ್, ಬಂದ್ರೆ ಬರ್ಲಿ, ನೀವು ಬನ್ನಿ ಸರ್. ಹಿಂದೆ ಹೋಗ. ಏಯ್, ತಮ್ಮ ಬಂದ್ರೆ ನಾನು ಸ್ಟೇಷನ್ಗೆ ಹೋಗಿದ್ದೇನೆ ಅಂತ ಹೇಳು. ಓ ಮೈ ಗಾಡ್, ಐ ಲವ್ ಇಂಡಿಯಾ. ಅದು ಹಾಗಲ್ಲಪ್ಪ, ಹಾಗಾಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಕಾರಲ್ಲೇ ಬರ್ಬೋದಲ್ವಾ, ಕಷ್ಟಪಡ್ಕೊಂಡು ಟ್ರೈನಲ್ಲಿ ಯಾಕೆ? ಐ ಲವ್ ಇಂಡಿಯನ್ ಕಲ್ಚರ್. ನೇಚರ್ನ ಹತ್ತಿರದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಒಳ್ಳೇದು. ಪ್ರಯಾಣ ಎಲ್ಲ ಹೇಗಾಯ್ತು? ತುಂಬಾ ಕೆಟ್ಟದಾಗಿತ್ತು ಅಂಕಲ್, ಲೈಫಲ್ಲಿ ಮತ್ತೆ ಯಾವತ್ತೂ ಹೋಗ್ಬಾರ್ದು ಅನ್ಕೊಂಡೆ. ಹಾಯ್ ಬ್ರೋ, ನೀವು ಸಾವಿತ್ರಿ ಬ್ರದರ್ ಅನ್ಕೋತೀನಿ. ನಾಲ್ಕು ದಿನ ಹಂಗೆ ಇರಿ, ಅದೇ ಆಗುತ್ತೆ. ನಮ್ಗೆ ಗೊತ್ತಿರೋರು, ಪಕ್ಕದಲ್ಲೇ ಹೊಲ ಇದೆ. ಓಹೋ, ಹೊಲಾನ? ಆದ್ರೆ ನಂಗೆ ತುಂಬಾ ಇಷ್ಟ ಆದ್ರು ಅಂಕಲ್. ನಮ್ ತರನೇ ತುಂಬಾ ಕಾಮ್ ಆಗಿ, ತುಂಬಾ ಪೀಸ್ಫುಲ್ ಆಗಿ, ತುಂಬಾ ಸೂತಿಂಗ, ತುಂಬಾ ಸ್ಟಾಪ್. ಎಮ್ಮೆನೇ ಅಪ್ಪ ಅದು. ಮೈ ಫಸ್ಟ್ ಬಫೆಲೋ ಇನ್ ಇಂಡಿಯಾ, ಇನ್ಕ್ರೆಡಿಬಲ್ ಇಂಡಿಯಾ. ಕ್ಯೂಟ್ ಲಿಟಲ್ ಕನ್ನಡ ಹೌಸ್. ಬಟ್ ಬ್ರೋ, ಐ ಲವ್ ಯುವರ್ ಆಟಿಟ್ಯೂಡ್ ಅಂಡ್ ಡ್ರೈವಿಂಗ್. ತುಂಬಾ ಚೆನ್ನಾಗಿತ್ತು. ಬ್ರೋ, ಕ್ಯಾನ್ ಐ ಗೆಟ್ ಯುವರ್ ನಂಬರ್? ಗಿವ್ ಇಟ್ ಬ್ರೋ. ಯು ಶೈ ಫುಲ್ ಇಂಡಿಯಾ. ಕೀಪ್ ಇನ್ ಟಚ್. ಬೈ. ಬನ್ನಿ. ಚಲರ ಚಲರ ಚೈ, ಚಲರ ಚಲರ ಚೈ, ಚಲರ ಚಲರ ಚೈ. ಐ ಅಮ್ಮ, ಮದ್ವೆ ಗಂಡನ ಡ್ರಾಪ್ ಮಾಡಿದ್ಯಂತೆ. ಹೇಗಿದಾನೋ ತಿಳ್ಕೊಳ್ಳೋಣ ಅಂತ. ನೋಡಿದ್ರೆ ಹೆದರಿಕೆ ಆಗುತ್ತೆ ನಮ್ಗೆ. ಛೇ, ಅಲ್ವಲ್ಲ, ಚೆನ್ನಾಗಿದ್ದಾನೆ ಅಂತ ಟಾಕ್ ಬಂತಲ್ಲ. ಇಡೇ ಫೋನ್ ಇಡು. ಇವಳು ಬುದ್ಧಿವಂತನ ಹುಚ್ಚಿನ ಗೊತ್ತಾಗ್ತಿಲ್ಲ ಮಾವ. ಬುದ್ಧಿರೋಳಂತೂ ಅಲ್ಲ, ಹಾಗಂತ ಹುಚ್ಚಿನೂ ಅಲ್ಲ, ಅರ್ಥನೇ ಮಾಡ್ಕೊಳ್ತಿಲ್ಲ ಮಾವ. ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಸಾವಿತ್ರಿ ನಿನಗ್ ಕಟ್ಬಿಟ್ಟೆ ಅಂದ್ರೆ ಆಸ್ತಿ ಪೂರ್ತಿ ನಮ್ದಾಗುತ್ತೆ ಕಣ. ಅದಕ್ಕೆ ಮದ್ವೆ ಹುಡುಗನವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಅಪ್ಪ ಬರಕ್ ಹೇಳಿದ್ದಾರೆ. ಆಗಾಗ್ಲಿ, ನಿಮ್ಮ ಅಣ್ಣಂಗೆ ಹೇಳು. ಆಗಾಗ್ಲಿ ತಿಗೆ. ಅಲ್ಲಮ್ಮ, ಕೃಷ್ಣ ಎಲ್ಲೋದ? ನಮ್ ಫ್ಯಾಮಿಲಿ ಮೇಲೆ ಪೂಜೆ ಮಾಡ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಭಾವ. ಒಳ್ಳೇದು. ನಮಸ್ಕಾರ ರೀ. ನಮಸ್ಕಾರ. ನಮಸ್ಕಾರ. ನನ್ನ ಹೆಂಡತಿ ಚಿಕ್ಕ ಮಗಳು. ನಮಸ್ಕಾರ. ನನ್ನ ದೊಡ್ಡ ಮಗಳು ಅಳಿಮಯ್ಯ. ನಿಮ್ ಮಗಳು ಶಿರ್ಡಿಗೆ ಹೋಗೋ ಟ್ರೈನ್ ಎಷ್ಟು ಕೂಚಿದ್ದಾಳೆ. ಸಾವಿತ್ರಿ, ನಮಸ್ಕಾರ. ಹಲೋ. Baby, why is she running away from us? ಬೇಬಿ, ನಾವು ಗುರ್ತಿರ್ಲಿಲ್ಲ ಅನ್ಸುತ್ತೆ ಬೇಬಿ. There is definitely something fishy, baby. ಯು ಮೀನ್ ಫಿಶ್ ಕರಿ? Stupid baby. ಬೇಬಿ, ಬೇಗ ಮಾಡ್ರೋ. ಸತಿ, ಏನ್ ಎಷ್ಟು ಗಾಬರಿ ಆಗಿದ್ಯಾ? ಸತಿ ಅವ್ರು ಬಂದ್ಬಿಟ್ರು. ಯಾರು? ಆ ಟ್ರೈನಲ್ಲಿ ಓಡಿಸ್ಕೊಂಡ್ ಬಂದ್ರಲ್ಲ ಅವರು. ಅವ್ರೇಗ್ ಬಂದ್ರೆ ಅವ್ರಿಗೆ ಮದ್ವೆ ಕಾರ್ಡು ಕೊಟ್ಟಿಲ್ವಲ್ಲ? ನಿನ್ ತಲೆ, ಅವಳು ಆ ಮದ್ವೆ ಗಂಡ ತಂಗಿ ಕಣೋ. ನಿನಗೆ ದರಿದ್ರ ಅನ್ನೋದು ಹಾವು ತರ ಸುತ್ಕೊಂಡ್ಬಿಟ್ಟಿದ್ಯೆ. ಅಲ್ಲಿ ನೋಡಿದ್ರೆ ಆ ರಿಷಿ, ಈ ಕಡೆ ಇವ್ರು. ನಿನಗ್ ಮದ್ವೆ ಆದಂಗೆ. ನಾನೇ ಅವ್ರನ್ನ ಹಿಡ್ಕೊಟ್ಟೆ ಅಂತ ಅವ್ರಿಗೆ ಗೊತ್ತಾದ್ರೆ? ಏನಿದೆ, ಹೋದ್ಸಲ ಶಿರಡಿಗೆ ಹೋದ್ವಿ, ಈ ಸಲ ಕಾಶಿಗೆ ಹೋಗ್ತೀವಿ. ಅವ್ರಿಗೆ ಗೊತ್ತಾಗಿದೆ ಅಂತ್ಯ? ಯಾಕೆ ಗೊತ್ತಿರಲ್ವೇ? ಇಷ್ಟೊತ್ತಿಗೆ ಆ ರಿಷಿ ಎಲ್ಲ ಫೋನ್ ಮಾಡಿ ಹೇಳ್ಬಿಟ್ಟಿರ್ತಾನೆ. ಯಾವಾಗ ನಿನ್ ಮದ್ವೆ ಕ್ಯಾನ್ಸಲ್ ಆಗುತ್ತೆ ಅಂತ ನಾಯಿ ತರ ಹೊರಗಡೆ ಕಾಯ್ತವನೆ. ಛೇ, ರಿಷಿ ಹಾಗೆ ಹೇಳಲ್ವೋ? ಏನೋ ರಿಷಿ ಹಾಗೆ ಹೇಳಲ್ಲ. ಅವನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಏನೇ ಪಾಪು, ಅವನ ಬಗ್ಗೆ ಎಲ್ಲ ಹೊಸದಾಗ ತಿಳ್ದಂಗ್ ಮಾತಾಡ್ತಾ ಇದ್ಯಾ? ಈ ಹುಚ್ಚು ಚಾಲೋಚನೆ ಎಲ್ಲ ಬಿಟ್ಬಿಟ್ಟು ಅವನ್ನ ಕರೆದು ಈ ಮ್ಯಾಟರ್ ಯಾರಿಗೂ ಹೇಳ್ಬೇಡ ಅಂತ ವಾರ್ನಿಂಗ್ ಮಾಡು. ನನಗ್ ಬೇಜಾನ್ ಕೆಲಸ ಇದೆ. ಎಮ್ಮೆಗೆ ನೀರು ಕುಡಿಸ್ಬೇಕು. ಸಾವಿತ್ರಿನ ನಿಮ್ಮ ಅಣ್ಣ ಮದ್ವೆ ಆಗೋದೇನು, ರಿಷಿ ಇಲ್ಲಿರೋದೇನು, ಇಷ್ಟೆಲ್ಲ ನಡೀತಾ ಇದ್ರೆ ಅವ್ಳು ಸೈಲೆಂಟ್ ಆಗಿರೋದು ಯಾಕೆ? ಅಷ್ಟಕ್ಕೂ ಏನ್ ನಡೀತಾ ಇದೆ ಬೇಬಿ? ಹೇಳಿದ್ನಲ್ಲ ಬೇಬಿ, something is fishy ಅಂತ. Let's see. ಕೈ ಮುಗಿದ್ರೆ ಕಷ್ಟಗಳು ಹೋಗುತ್ತೆ ಅಂದಿದ್ರೆ ಪ್ರತಿದಿನ ನಾನು ದೇವಸ್ಥಾನದಲ್ಲೇ ಇರ್ತಾ ಇದ್ದೆ. ಹಂಗೂ ನೀನ್ ಕೈ ಮುಗಿಬೇಕಂದ್ರೆ ರಿಷಿ ಹತ್ರ ಹೋಗಿ ಕೈ ಮುಗಿ. ನಮ್ಮನೆ ಹೆಣ್ಮಕ್ಳು ವಿಷಯಕ್ಕೆ ಬರ್ಬೇಡ ಅಂತ. ನನಗೇನೋ ಬಾರಿ ಹೊಡೆದೆ ಅವತ್ತು, ಅವನ್ ಹೊಡಿತಾ ನೋಡ್ತಾ ಇರೋ ಗುಂಡಿಗೆಗೆ. ಈ ತರ ಎಲ್ಲ ಕಾಣಿಸಲ್ಲ. ಆರ್ತಿ ಬಂತು, ಕಣ್ಗೋತ್ಕೋ. ಜಾತಕ
ಮಾನವಘಾತಕ ಕಲಿಯುಗ ಪಾಪಕ ದುಷ್ಕೃತುಡೆ. ಇವಾಗ ಅರ್ಥ ಆಯ್ತಾ ಬ್ರೋ? ವೈ ಐ ಲೈಕ್ ಇಂಡಿಯನ್ ಕಲ್ಚರ್. ನನ್ನ ತಂಗಿ ಚೆನ್ನಾಗಿ ಓದ್ಕೊಂಡ್ಲು, ಆದ್ರೆ ಆತರ ಪಟ್ಬಿಟ್ಲು. ಬಟ್ ಐ ಲೈಕ್ ಯು ಬಾಬಾ, ನೋ ಹಾರ್ಡ್ ಫೀಲಿಂಗ್ಸ್. ಬಟ್ ಸಾವಿತ್ರಿ ಇಲ್ಲಿನ ಹುಡುಗಿ, ಸಂಸ್ಕೃತಿ ನಮ್ ಸಂಸ್ಕೃತಿ. ದಟ್ ಈಸ್ ವೈ ಐ ಲವ್ ಇಂಡಿಯನ್ ಕಲ್ಚರ್. ನೀವು ತುಂಬಾ ಸೆನ್ಸಿಟಿವ್ ಸರ್. ಡೂ ಯು ನೋ ಮೀ? ಪೆಗ್ ಹಾಕದ್ಮೇಲೆ ಎಲ್ಲ ನೋಮಿನೇ. ಯು ಆರ್ ಫನ್ನಿ. ಫನ್ನಿ. ಬಸೋ, ನಮ್ ಭಾವನ್ ಕತೆ ಬಿಟ್ಬಿಡಿ ಬಸೋ. ಅಷ್ಟಕ್ಕೂ ನೀವೇ ಕೇಳಿದ್ದೀರಾ? ಇದು ನಮ್ ನೇಟಿವ್ ಪ್ಲೇಸ್. ಚಿಕ್ಕ ಕೆಲಸ ಇತ್ತು ಬಂದೆ. ಯಾರು ಬ್ರೋ? ಗರ್ಲ್ ಫ್ರೆಂಡಾ? ಐ ಹ್ಯಾವ್ ಬೀನ್ ಅಬ್ಸರ್ವಿಂಗ್. ಅವ್ನು ಮಾತ್ರ ಪ್ರೀತಿಸಿರೋದು, ಆದ್ರೆ ಅದಕ್ಕೆ ಏನಂತ ನನಗೆ ಗೊತ್ತಿಲ್ಲ. ಬಟ್ ಬೈ ಗಾಡ್ಸ್ ಗ್ರೇಸ್ ನಂದು ಅರೇಂಜ್ ಮ್ಯಾರೇಜ್. ಬಟ್ ಪ್ಲೀಸ್ ಬ್ರೋ, ನೀ ಲವ್ ಸ್ಟೋರಿ ಹೇಳ್ತೀಯಾ? ಲವ್ ಸ್ಟೋರಿ. ಕಮ್ ಆನ್ ಟೆಲ್ ಮೀ. ಅವಳ ಕಣ್ಣಲ್ಲಿ ಇಷ್ಟ, ಮಾತಲ್ಲಿ ಕೋಪ ಎರಡೂ ಕಾಣಿಸಿದ್ದ. ನನ್ನ ಬೇಡ ಅಂತ ಹೇಳುವಷ್ಟು ಇಷ್ಟ ಅವಳಿಗೆ, ಅವಳ ಸಹಿಸ್ಕೊಳ್ಳೋಷ್ಟು ಪ್ರೀತಿ ನಂದು. ಇಷ್ಟೇ ನನ್ನ ಸ್ಟೋರಿ. ಬಾಸು, ನಾನ್ ಮದ್ವೆಗೆ ಅಷ್ಟೆಲ್ಲ ಹೋರಾಡಿದ್ರಿ, ನಿಮ್ಗೋಸ್ಕರ ಅಟ್ಲೀಸ್ಟ್ ಮಾತಾಡಿ ಬಾಸು. ಫೋನ್ ಮಾಡಿದ್ರೆ ಪಿಕ್ ಮಾಡಕ್ಕೇನು? ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಎಲ್ಲಿದ್ಯೋ ಗೊತ್ತಿಲ್ಲ. 10 ನಿಮಿಷದಲ್ಲಿ ಇಲ್ಲಿರ್ಬೇಕು. ಬಾಯ್. ಏನ್ರಿ ನಿಮ್ಗೊಂದು ಬೀರೆ ಹೇಳ್ಬೇಕಾ? ಇವನಕ್ಕ ಬಂದ ಅಳಿ ಅಂದ್ರೆ ನೀವೇನಿಲ್ಲಿ? ಹೇ ಚಿಕ್ಕ ಮಾವ ಅವರೇ, ಚಿಕ್ಕ ಪಾರ್ಟಿ ಅಷ್ಟೇ. ಫೈರ್ ಇನ್ ಬಿಟ್ವೀನ್ ಡ್ರಿಂಕ್ಸ್. ಕಮ್ ಲೆಟ್ಸ್ ಹಾವ್ ಬಿಯರ್. ಪರವಾಗಿಲ್ಲ, ಬೇಡ, ಚಿಕ್ಕ ಕೆಲಸ ಇದೆ. ಕೆಲ್ಸ ಇದೆಯಾ? ದಟ್ ಈಸ್ ವೈ ಐ ಹೇಟ್ ಇಂಡಿಯನ್ ಮೆಂಟಾಲಿಟಿ. ಹಲೋ, ಸಾವಿತ್ರಿ ಇದ್ದಾಳ? ಇಲ್ಲೇ ಎಲ್ಲೋ ಇರ್ಬೇಕ್ರಿ. ಕಣ್ಮುಂದೆ ಇದ್ದಾಳೋ ಇಲ್ವೋ? ಹಾ, ಇಲ್ವಲ್ಲ. ಇನ್ನೂ ಯಾಕೆ ಬಂದಿಲ್ಲ? ಸಾವಿತ್ರಿ, ಹಬ್ಬ ಬಂದ್ಬಿಟ್ಯಾ? ನಿನಗ್ ತುಂಬಾ ವಿಷಯ ಹೇಳ್ಬೇಕು. ಆಲ್ರೆಡಿ ಮದುವೆ ಹೇಳಿದ್ದೀನಿ, ಮದ್ವೆ ಗಂಡಿಗೆ ಏನು ಹೇಳ್ಬೇಡ ಅಂತ. ನಿನ್ನ ಬಾ ಅಂದಿದ್ದು ಅದಕ್ಕಲ್ಲ, ಯಾಕೋ ಗೊತ್ತಿಲ್ಲ, ನನ್ಗೂ ಭಯ ಆಗ್ತಿದೆ. ಸಾವಿತ್ರಿ, ನಾನು ಕುಡ್ದಿದ್ದೀನಿ. ನೀನ್ ನನ್ನ ನೋಡಿ ಭಯ ಪಡ್ಕೋಬೇಕು. ನಿನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿದವರೆಲ್ಲ ಮನೇಲೇ ಇದ್ದಾರೆ, ಅವ್ರನ್ನ ನೋಡಿದ್ರೆ ಧೈರ್ಯ ಬರ್ಬೇಕು. ಇದಕ್ಕೇನಂತಾರೆ ಸಾವಿತ್ರಿ? ಏನೋ ಗೊತ್ತಿರೋನು ಅಂತ. ಗೊತ್ತಿರೋನ್ಗೆ ಮದ್ವೆ ಕಾರ್ಡ್ ಕೊಡ್ತಾರೆ. ಮದ್ವೆಗೂ ಮುಂಚೆ ಭಯ ಅಂತ ಹೇಳಲ್ಲ. ನೀನ್ ಹೀಗ್ ಮಾತಾಡಿದ್ರೆ ನಾನೇನು ಹೇಳಲ್ಲ. ಮಾತಾಡ್ಬೇಕು ಸಾವಿತ್ರಿ, ನಾನಲ್ಲ ನೀನ್ ಮಾತಾಡ್ಬೇಕು. ನಿನ್ ಮನ್ಸಿನ ಜೊತೆ ಮಾತಾಡ್ಬೇಕು. ಇಲ್ಲ ಅಂದ್ರೆ ನನ್ನನ್ನು ಕರೆದಿರೋ ಈ ಕ್ಷಣಕ್ಕೆ ಅರ್ಥನೇ ಇರೋದಿಲ್ಲ. ಯಾಕೆ ಹೀಗ್ ಮಾತಾಡ್ತಿದ್ಯಾ? ಯಾಕಂದ್ರೆ ಇದು ನಿಜ, ಅದಕ್ಕೆ. ನೀನ್ ಕುಡ್ದು ಏನೇನೋ ಮಾತಾಡ್ತಿದ್ಯಾ. ಈಗ ನಾನು ಕುಡ್ಕೊಂತರ ಕಾಣಿಸ್ತಾ ಇದ್ದೀನ? ಹೌದು, ನಾನು ಕುಡ್ದೆ ಮಾತಾಡ್ತಾ ಇದ್ದೀನಿ. ನೀನ್ ತಪ್ಪಿಸ್ಕೊಳ್ಳೋದಕ್ಕೆ ಮಾತಾಡ್ತಾ ಇದೀಯ. ನಮ್ಮಿಬ್ಬರ ಮಧ್ಯೆ ದೂರ 2 ಹೆಜ್ಜೆ. ಮದುವೆ ಅನ್ನೋ ನಿನ್ನ ಹುಚ್ಚು ಆಲೋಚನೆಯಿಂದ ಇನ್ನೂ ದೂರ ಮಾಡ್ತಾ ಇದೀಯ. ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಂತಂದ್ರೆ ಮೋಸ, ನೀನ್ ಪ್ರೀತಿಸ್ತಾ ಇಲ್ಲ ಅಂತಂದ್ರೆ ವಂಚನೆ. ತಡ್ಕೊಳಕ್ಕಾಗಲ್ಲ ಸಾವಿತ್ರಿ. ಚಿಕ್ಕಪ್ಪ, ಒಳಗ್ ಹೋಗು, ಹೋಗು. ಮನೆ ಕಡೆ ಬರ್ಬೇಡ ಅಂತ ಹೇಳಿಲ್ಲ? ಯಾಕೆ ಬಂದೆ? ಯಾಕೆ ಬಂದೆ? ಎಷ್ಟು ಧೈರ್ಯ ಇದ್ರೆ ನನ್ನ ಕೈ ಹಿಡ್ಕೋತೀಯೋ? ಗೊತ್ತಾಗ್ಬಿಡುತ್ತೆ ಸರ್, ನೀವ್ ಹೊಡಿತಿರೋ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾಗ್ಬಿಡುತ್ತೆ ಸರ್. ಏನ್ ಮಾತಾಡ್ತಿದ್ದಾನ ಇವನು? ಏನ್ ಮಾತಾಡ್ತಿದ್ದಾನೆ? ಅಣ್ಣಯ್ಯ, ಇರು, 1 ನಿಮಿಷ ಇರು, ನೋಡ್ತೀನಿ. ಇನ್ನು ಎಷ್ಟು ವರ್ಷ ಮೋಸ ಹೋಗ್ತೀರಾ ಸರ್? ನಿಮ್ ಮನೇಲಿ ಎಲ್ಲ ಚೆನ್ನಾಗಿದೆ ಅಂತ. ಅಂತದೇನ್ ನಡೀತದ ಸರ್? ದೊರೆ ಸರ್ ಅವರ ಮಾನ, ಮರ್ಯಾದೆ, ಪ್ರತಿಷ್ಠೆ ಇದೆಲ್ಲದಕ್ಕೂ ಮೊದಲು ಪ್ರೀತಿ ಇರುತ್ತೆ ಸರ್. ಮೊದಲದ್ ಬಿಟ್ಟಾಕಿ ಉಳ್ದಿದ್ 3ಕ್ಕೋಸ್ಕರ ಈ ಫ್ಯಾಮಿಲಿನ ಉಪಯೋಗಿಸ್ಕೊಳ್ಳೋದು ನೋಡ್ತಿದ್ರೆ
ಏನರ್ಥ ಆಗುತ್ತೆ ಸರ್?